ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು 2026 ಹೇಗಿದೆ, ಪಾಸಿಟಿವ್ ಆಗಿದೆಯಾ ಅಥವಾ ನೆಗೆಟಿವ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನಾದ್ರೂ ಎಲ್ಲರೂ ಪಾಸಿಟಿವ್ ವೇನಲ್ಲಿ ಥಿಂಕ್ ಮಾಡಿ, ಪಾಸಿಟಿವ್ ವೇನಲ್ಲಿ ಮುನ್ನಡೀರಿ. ಈ ಪಾಸಿಟಿವ್ ಅನ್ನೋದು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗುತ್ತೆ, ಓಕೆನಾ, ಜೀವನದಲ್ಲಿ. ಬಟ್ ಪಾಸಿಟಿವ್ ಆಗೇ ತಗೊಂಡೋಗುತ್ತೆ, ಓಕೆನಾ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಕ್ರಿಸ್ಟಲ್ಸ್ ಏನಾದ್ರೂ ಬೇಕು, ಬ್ರೇಸ್ಲೆಟ್ಸ್ ಏನಾದ್ರೂ ಬೇಕು ಅಂತಂದ್ರೆ ಇದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ನ ಮಾಡ್ಬೋದು, ಓಕೆನಾ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನು ಅಷ್ಟೇ ವಿತ್ ಪಾಸಿಟಿವ್ ಮೈಂಡ್ ಸೆಟ್ ನೋಡಿ. ಹೋಪ್ ಎಲ್ಲ ಒಳ್ಳೇದಾಗ್ಲಿ ಅಂತ, ಓಕೆನಾ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ 2026 ಅಲ್ಲಿ ಏನ್ ಚೇಂಜಸ್ ನ ನೋಡ್ತಾ ಇದ್ದಾರೆ ತಿಳಿಸ್ಕೊಡಿ. ತುಂಬಾನೇ ಪಾಸಿಟಿವ್ ವೇನಲ್ಲಿ ಬಂದಿದೆ ಕಾರ್ಡ್ಸ್ ಎಲ್ಲಾನು. ತುಂಬಾ ಜನಕ್ಕೆ ಇಲ್ಲಿ ನ್ಯೂ ಬಿಗಿನಿಂಗ್. ನೀವು ತುಂಬಾ ಜನ ಪ್ಲಾನ್ ಮಾಡಿರ್ಬೋದು ಈ ಈಗೋ ಇಂದ ಹೊರಗ್ ಬರ್ಬೇಕು. ಅಂಡ್ ಕೆಲವರಿಗೆ ನಿಮಗೆ ಕ್ವಶನ್ಸ್ ಮಾಡೋ ಜನಗಳಿಗೆ ನೀವು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಮೀನ್ಸ್ ಆನ್ಸರ್ ಮಾಡಕ್ ಆಗ್ತಿಲ್ಲ. ನೀವು ಕೆಲವು ವಿಚಾರಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಇದೀರಾ. ಸೊ ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂಡ್ ಅದನ್ನ ಹೊರಗೆ ಹಾಕ್ಬಿಡ್ಬೇಕು. ಅದು ವಿತ್ ಈಗ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೋ ಅಥವಾ ನಮ್ ಜೊತೆಲಿ ಇರ್ತಾರೋ ಅದು ಸೆಕೆಂಡ್ರಿ. ಬಟ್ ನಿಮ್ಗೆ ಅದು ಬೇಡ. ಬಟ್ ಏನ್ ಹೇಳ್ಬೇಕಿದೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ನೀವು ರಿಲೀಫ್ ಆಗ್ಬೇಕು, ನಿಮ್ಮ ಲೈಫ್ ಅಲ್ಲಿ ನೀವು ಗ್ರೋತ್ ಆಗ್ಬೇಕು, ಸಕ್ಸಸ್ ಅನ್ನೋದನ್ನ ನೋಡ್ಬೇಕು, ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಿಮ್ಮ ಆಲೋಚನೆ ಇಲ್ಲಿ. ತುಂಬಾನೇ ಪಾಸಿಟಿವ್ ಏನಲ್ಲಿದೆ, ಓಕೆನಾ. ನೀವು ಈಗೀಗ ತುಂಬಾನೇ ಕಲ್ತಿದ್ದೀರಾ. ಈ 2025 ಅನ್ನೋದು ನಿಮ್ಗೆ ತುಂಬಾನೇ ಪಾಠಗಳನ್ನ ಹೇಳ್ಕೊಟ್ಟಿದೆ. ಬಟ್ ಅದ್ರ ಜೊತೆಲಿ ನೀವು ಪಾಠ ಕಲಿಯೋದು ಅಲ್ದಿರ ಎಲ್ಲೂ ಕುಗ್ಗುದಿರಾ. ನೀವು ತುಂಬಾ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ಕೊಂಡ್ ಬಂದಿದ್ದೀರಾ ನೀವು. ಸೊ ಆಲ್ಮೋಸ್ಟ್ ನೀವು ಈ 2025 ಅಲ್ಲಿ ನಿಮಗ್ ನೀವೇ ಚೇಂಜಸ್ ನ ತಗೊಂಡ್ ಬಂದಿದ್ದೀರಾ. ಈಗ ತುಂಬಾ ಜನಕ್ಕೆ ಹೋಪ್ಸ್ ಅನ್ನೋದಕ್ಕಿಂತ ಗ್ಯಾರಂಟಿ ಇದೆ, ನನ್ನ ಲೈಫ್ ಇನ್ನೂ ಚೆನ್ನಾಗಿರುತ್ತೆ 2026 ಅಲ್ಲಿ ಅನ್ನೋದು, ಓಕೆನಾ. ಹೋಪ್ಸ್ ಇಟ್ಕೊಳ್ತಿಲ್ಲ, ನಿಮಗ್ ಗೊತ್ತಿದೆ ನೀವ್ ಏನ್ ಮಾಡ್ತೀರಾ ಅನ್ನೋದು. ಅರ್ನಿಂಗ್ಸ್ ಹೇಗ್ ಮಾಡ್ಬೇಕು ಅಂಡ್ ಕಮ್ಯುನಿಕೇಶನ್ ಅನ್ನೋದನ್ನ ಹೇಗ್ ಮಾಡ್ಬೇಕು, ಅಪ್ರೋಚ್ ಅನ್ನೋದನ್ನ ಹೇಗ್ ಮಾಡ್ಬೇಕು. ಇಲ್ಲಿ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಸ್ಮಾರ್ಟ್ ವರ್ಕ್ ಇಂದ ವರ್ಕ್ ಮಾಡೋದನ್ನ ತುಂಬಾ ಜನ ಕಲ್ತಿದ್ದೀರಾ ಇಲ್ಲಿ. ಅಂಡ್ ಡೆಫಿನೆಟ್ ಆಗಿ ತುಂಬಾ ಜನ ಇಲ್ಲಿ ಕೆರಿಯರ್ ವೈಸ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಲವ್ ವಿಚಾರನೂ ಅಷ್ಟೇ ಇಲ್ಲಿ ಪಾಸಿಟಿವ್ ವೇನಲ್ಲಿ ಇದೆ. ಯಾರಿನ್ನು ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿಲ್ಲ, ನೀವು ಹೇಳ್ಕೊಳ್ಳೋ ಚಾನ್ಸಸ್ ಇದೆ. ಅಥವಾ ನಿಮ್ಮನ್ನ ಇಷ್ಟಪಟ್ಟಿರೋರು ಯಾರು ಇನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲಲ್ಲ, ಇವನ್ ಅವ್ರು ಸಹ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅಥವಾ ನೀವಿಬ್ರು ಯಾರಾದ್ರೂ ಸಪ್ರೇಷನ್ ಅಲ್ಲಿ ಇರೋದಾಗ್ಲಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದಾಗ್ಲಿ, ಈ ರೀತಿ ಎಲ್ಲ ಇದ್ದಾಗ್ಲೂ ಇಲ್ಲಿ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಅವ್ರ ಕಡೆಯಿಂದ. ರಿಯೂನಿಯನ್, ಕಾಂಟ್ಯಾಕ್ಟ್ ಅನ್ನೋದಕ್ಕಿಂತ ರಿಯೂನಿಯನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಒಂದು ಸಮಾಧಾನದ 2026 ಅನ್ನೋದು ಇಲ್ಲಿ ತುಂಬಾನೇ ಪೀಸ್ ಕೊಡುತ್ತೆ ನಿಮ್ಗೆ. ಓವರ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ನೀವೇ ಗ್ರಾಟಿಟ್ಯೂಡ್ ಅನ್ನೋದನ್ನ ತಿಳಿಸ್ಬೇಕಿಲ್ಲ 2026ಗೆ ಆಲ್ರೆಡಿ. ಅಥವಾ ನೀವು 2025ಗೆ ಗ್ರಾಟಿಟ್ಯೂಡ್ ನ ತಿಳ್ಸ್ಕೊಂಡ್ ಬಂದಿದ್ದೀರಾ, ಅದ್ರ ಫಲಾನೇ ನೀವು 2026 ಅಲ್ಲಿ ನೀವು ಪಡ್ಕೊಳ್ತಿದ್ದೀರಾ, ಓಕೆನಾ. ಹೆಂಗೆ ಗ್ರಾಟಿಟ್ಯೂಡ್ ನ ಕೊಟ್ಟು ನೀವು ಪಡ್ಕೊಳ್ಬೇಕು ಅನ್ನೋದನ್ನ ಕಲ್ತಿದ್ದೀರಾ. ಅಂದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಆಗಿರ್ಬೋದು, ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಕೆಲವು ರಿಚುವಲ್ಸ್ ನ ಮಾಡೋದಾಗಿರ್ಬೋದು, ಇದರಿಂದ ನೀವು ಸಕ್ಸಸ್ ಅನ್ನೋದನ್ನ ಪಡ್ಕೊಳ್ತಾ ಬರ್ತಾ ಇದ್ದೀರಾ. ಸೊ ಓನ್ಲಿ 2026 ಸಹ ತುಂಬಾನೇ ಪಾಸಿಟಿವ್ ಏನಲ್ಲಿ ಹೋಗುತ್ತೆ. ಎರಡು ಬಿಟ್ರೆ
ನೋಡಿ ಈ ಎರಡು ಏನು ಮೀನಿಂಗ್ ಅಂತಂದ್ರೆ ಇದ್ರಲ್ಲಿ ಒಂದು ಪಾಸಿಟಿವ್ ಇರುತ್ತೆ. ಈ ಡೆವಿಲ್ ಕಾರ್ಡ್ ಅಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀರಾ, ಇನ್ನೇನಾದ್ರೂ ಒಳ್ಳೆ ವಿಚಾರಗಳು ನಿಮ್ಮ ಲೈಫಿಗೆ ಏನಾದ್ರೂ ಒಂದು ಚೇಂಜಸ್ ನ ತಗೊಂಡ್ ಬರ್ತಿದೀರಾ ಅಂದ್ರೆ ದಯವಿಟ್ಟು ಫಸ್ಟೇ ನೀವು ಎಕ್ಸ್‌ಪ್ರೆಸ್ ನ ಮಾಡ್ಬೇಡಿ. ಅವ್ರು ಎಷ್ಟೇ ಕ್ಲೋಸ್ ಆಗಿರ್ಬೋದು, ಅವ್ರು ಯಾರೇ ಆಗಿರ್ಬೋದು, ಹೇಳ್ಬಾರ್ದು. ಆ ಕೆಲ್ಸ ಆದ್ಮೇಲೆನೆ ನೀವ್ ಅದನ್ನ ಹೇಳ್ಕೋಬೇಕು. ನೀವ್ ಹೇಳ್ಕೊಂಡ್ರೆ ಇಲ್ಲಿ ನಿಮ್ಮ ಕೆಲ್ಸಗಳು ಆಗಲ್ಲ. ಕಂಟ್ರೋಲ್ ನೀವೇ ಕಂಟ್ರೋಲ್ ಮಾಡ್ದಂಗ್ ಆಗೋಗ್ಬಿಡುತ್ತೆ ಅದನ್ನ. ಸೊ ದಯವಿಟ್ಟು ಏನು ಎಕ್ಸ್‌ಪ್ರೆಸ್ ಮಾಡ್ಬೇಡಿ ಯಾರ್ ಹತ್ರನೂನು. ಏನೇ ವಿಚಾರ ಆಗಿರ್ಬೋದು, ನೀವ್ ಇನ್ನೇನಾದ್ರೂ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೂನು ಅದನ್ನ ಅದನ್ನ ಬಿಟ್ಟು ಒಂದ್ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಯಾರ್ ಹತ್ರನೂ ಶೇರ್ ಮಾಡ್ಕೊಳ್ದೆ ಇನ್ನೇನ್ ಕೆಲ್ಸ ಆಗ್ಬೇಕಿದ್ಯಲ್ಲ ಅದನ್ನ ನೀವು ಮುಂದೆ ಬರ್ತಾ ಇರಿ ಮಾಡ್ಕೊಂಡು. ಓಕೆನಾ? ಕ್ಲಾರಿಫೈ ಮಾಡೋಣ. ಇನ್ನು ಏನ್ ಪಾಸಿಟಿವ್ ಚೇಂಜಸ್ ಇದೆ ಅಂತ. ಇಲ್ಲಿ ಕೆಲವರು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ತುಂಬಾನೇ ಇದ್ದೀರಾ. ಕೆಲವು ಡೌಟ್ಸ್ ಗಳನ್ನ ಇಟ್ಕೊಳ್ತಿದ್ದೀರಾ. ಅಂಡ್ ಡೌಟ್ಸ್ ಗಳನ್ನ ಇಟ್ಕೋಬೇಡಿ ಅಂಡ್ ಕನ್ಫ್ಯೂಷನ್ಸ್ ನ ಅಂತೂ ಮೊದ್ಲಿಗೆ ಇಟ್ಕೋಬೇಡಿ. ಓಕೆನಾ? ಸ್ವಲ್ಪ ನೀವುನು ಈ ರೈಟ್ ವೇ ನಲ್ಲಿ ಕ್ವಶನ್ಸ್ ಮಾಡೋದನ್ನ ಕಲಿಬೇಕು ಇನ್ ಕೆಲವರು. ಬಟ್ ಅದ್ ಬಿಟ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಅನ್ನೋದು ಚೆನ್ನಾಗಿದೆ. ಅಂಡ್ ನಿಮ್ ಕಡೆಯಿಂದ ನೀವೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಈಗ ನಿಮ್ ಕಡೆಯಿಂದ ಕೆಲಸ ಆಗ್ಬೇಕು ಅದೆಲ್ಲ ಆಕ್ಷನ್ಸ್ ನ ನೀವೇ ತಗೊಳ್ತಾ ಇದ್ದೀರಾ. ಅಂಡ್ ನಿಮ್ಮ ತಪ್ಪುಗಳು ಕೆಲವು ಗೊತ್ತಿಲ್ಲದೆ ಮಾಡಿರುವಂತ ತಪ್ಪುಗಳು ಅದನ್ನ ಅರಿವು ಮಾಡ್ಕೊಂಡು ಅದರಿಂದನೂ ಸಹ ನೀವು ತುಂಬಾನೇ ಪಾಠ ಕಲಿತು ಮುಂದೆ ಹೋಗ್ತಾ ಇದ್ದೀರಾ. ಡೆಫಿನೆಟ್ಲಿ ಈಗ 2024 ಇದ್ದಂಗೆ ನಿಮ್ 2025 ಅಂತೂ ಇರ್ಲಿಲ್ಲ. 2025 ಇದ್ದಂಗಂತೂ 2026 ಇರೋದಿಲ್ಲ. ತುಂಬಾ ಪಾಸಿಟಿವ್ ಚೇಂಜಸ್ ಅನ್ನೋದಿದೆ. ನೀವ್ ಇದಕ್ಕೂ ಮೀರಿ ಇನ್ ಕೆಲವರು ಏನು ಚೇಂಜಸ್ ಆಗಿಲ್ಲ ಅಂತ ಇನ್ ಸ್ವಲ್ಪ ದಿನ ಬಿಟ್ಟು ಬಂದು ನೀವು ಹೇಳಿದ್ರುನು ಅದು ನಿಮ್ದೇ ಫಾಲ್ಟ್ ಆಗಿರುತ್ತೆ. ನಿಮ್ಮ ಥಿಂಕಿಂಗ್ ಪ್ರಾಸೆಸ್ ಮೇಲೆನೆ ಹೋಗುತ್ತೆ ಅದು. ಓಕೆನಾ? ತುಂಬಾ ಜನ ಕೊರ್ಕೊಂಡೇ ಕುತ್ಕೊಳ್ತಾರೆ. ಇನ್ನು ಏನು ಆ ಫ್ಯೂಚರ್ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ತುಂಬಾ ತಪ್ಪು ಆ ರೀತಿ ಥಿಂಕ್ ಮಾಡೋದು. ಏನೇ ಈಗ ಸಿಚುವೇಶನ್ ಏನೇ ಇರ್ಬೋದು, ಎಷ್ಟೇ ಕೆಟ್ಟದಾಗಿದ್ರು ಇದ್ರಲ್ಲಿ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಅನ್ನೋದೇ ನಿಮ್ಮನ್ನ ಮುಂದೆನೂ ತಗೊಂಡ್ ಹೋಗೋದು. ಆ ಮುಂದೆ ಪಾಸಿಟಿವ್ ಆಗಿ ಚೇಂಜಸ್ ಆಗೋದು ಸಹನು. ಓಕೆನಾ? ಇನ್ ಕೆಲವರು ಅನ್ನೆಸೆಸರಿ ಥರ್ಡ್ ಪಾರ್ಟಿ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾ ಇದ್ದೀರಾ. ಅದನ್ನು ಬಿಟ್ಬಿಡಿ. ಆ ಥರ್ಡ್ ಪಾರ್ಟಿ ಬಗ್ಗೆ ಎಲ್ಲ ಥಿಂಕ್ ಮಾಡೋದಿಕ್ ಹೋಗ್ಬೇಡಿ. ಈವನ್ ನಮ್ಮ ಮೈಂಡ್ ಸೆಟ್ ಚೇಂಜ್ ಆದಷ್ಟು ಸಹ ಇಲ್ಲಿ ಥರ್ಡ್ ಪಾರ್ಟಿ ಬಗ್ಗೆನೂ ಸಹ ಇಲ್ಲಿ ಚೇಂಜ್ ಆಗುತ್ತೆ. ಅವರು ಹೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಯಾರ್ ಲೈಫಲ್ಲೆಲ್ಲ ಥರ್ಡ್ ಪಾರ್ಟಿ ಇದಾರಲ್ವಾ, ಸೊ ಅದ್ರ ಬಗ್ಗೆನೇ ಇಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಓಕೆನಾ? ಸೊ ರೈಟ್ ವೇ ನಲ್ಲಿ ಕ್ವಶನ್ಸ್ ನ ಮಾಡಿ ಭಯ ಪಟ್ಕೊಂಡು ಇರೋದಕ್ಕೆ ಹೋಗ್ಬೇಡಿ. ಅದ್ ಬಿಟ್ರೆ ಓವರ್ ಆಲ್ ಎಲ್ಲಾ ಚೆನ್ನಾಗಿದೆ. ಇಲ್ಲಿ ರೀಕನ್ಸಿಲೇಷನ್ ತುಂಬಾ ಜನಕ್ಕೆ ಇಲ್ಲಿ ರೀಕನ್ಸಿಲೇಷನ್ ಆಗ್ಲೇ ಹೇಳ್ದಾಗೆ 2026 ತುಂಬಾ ಪಾಸಿಟಿವ್ ಏನಲ್ಲಿದೆ. ನೀವು ಯಾರ್ ಸಪರೇಷನ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಈ ರೀತಿ ಇರುವಂತ ರಿಲೇಶನ್ಶಿಪ್ಸ್ ಎಲ್ಲ ಮತ್ತೆ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ ಇಲ್ಲಿ. ಓಕೆನಾ? ಯೂನಿವರ್ಸ್ ಇನ್ನೂ ಸ್ವಲ್ಪ ಕ್ಲಾರಿಫೈನ ಮಾಡ್ಕೊಡಿ. ನಾವ್ ಏನ್ ಥಿಂಕ್ ಮಾಡ್ತೀವೋ ಅದೇ ಆಗೋದು. ಅದ್ ಒಂದೇ ಕಲಿಬೇಕಾಗಿರೋದು. ಆ ಥಿಂಕ್ ಮಾಡೋದನ್ನಷ್ಟೇ ಕಲಿಬೇಕಾಗಿರೋದು. ವೀಲ್ ಆಫ್ ಫಾರ್ಚೂನ್ ರೀಕನ್ಸಿಲೇಷನ್ ಅಗೇನ್ ಬಂದಿದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂತು ಅಂತಂದ್ರೆ ಏನು ಪ್ರಾಬ್ಲಮ್ಸ್ ಇದೆ ಅದು ಸ್ಟಾಪ್ ಆಗಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣುತ್ತೆ. ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಇದೆ ಇಲ್ಲಿ. ಓಕೆನಾ? ಒಂದು ಫೋಕಸ್ ನ ಇಟ್ಟು ಮಾಡಿ ಏನೇ ಕೆಲಸ ಮಾಡ್ಬೇಕಂದ್ರೂ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ನ ಇಡಿ. ಆ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲ್ಸದ ಮೇಲೆನೆ ಫೋಕಸ್ ನ ಮಾಡಿ. ಇನ್ನು ನೀವು ಅರ್ನಿಂಗ್ಸ್ ಮಾಡ್ಬೇಕಾ, ವಿಜುವಲೈಸ್ ಮಾಡಿ ಅಲ್ಲಿ. ಓಕೆನಾ? ತುಂಬಾ ಜನಕ್ಕೆ ಇಲ್ಲಿ ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಫ್ಯಾಮಿಲಿ ಕಡೆಯಿಂದ ಅರೇಂಜ್ ಮ್ಯಾರೇಜ್ ಆಗೋ ಚಾನ್ಸಸ್ ಇದೆ. ಅಂಡ್ ಲವ್ ಮ್ಯಾರೇಜ್ ಇಲ್ಲಿ ಕಮ್ಮಿ ಕಾಣ್ತಾ ಇದೆ. ಬಟ್ ಸ್ಟಿಲ್ ಮ್ಯಾರೇಜ್ ಅನ್ನೋದು ತುಂಬಾ ಜನಕ್ಕೆ ಇಲ್ಲಿ ಕಾಣ್ತಾ ಇದೆ ಇಲ್ಲಿ.
ಫ್ಯಾಮಿಲಿ ಕಡೆಯಿಂದ. ಅಂಡ್ ಇನ್ನ ತುಂಬಾ ಜನ ಇಲ್ಲಿ ನಿಮ್ಮ ಫ್ಯಾಮಿಲಿದು ರೆಸ್ಪಾನ್ಸಿಬಿಲಿಟೀಸ್ ನೀವೇ ತಗೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ಇನ್ನೊಂದು ವ್ಯಕ್ತಿ ಸಂಪಾದನೆ ಇನ್ಕಮ್ ಅನ್ನೋದು ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇದರಿಂದನೂ ಸಹ ನಿಮ್ಗೆ ರಿಲೀಫ್ ಅನ್ನೋದು ಸಿಗುತ್ತೆ. ಈಗ ನೀವ್ ಏನೋ ಮಾಡ್ತಿರ್ತೀರಾ, ಎಷ್ಟೇ ಅರ್ನ್ ಮಾಡಿದ್ರು ಸಾಕಾಗ್ತಿರಲ್ಲ, ಸೇವಿಂಗ್ಸ್ ಮಾಡೋದಿಕ್ ಆಗ್ತಿರಲ್ಲ. ಸೊ ನಿಮ್ಮ ಫ್ಯಾಮಿಲಿನಲ್ಲಿ ಇನ್ನೊಂದು ವ್ಯಕ್ತಿ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿದಾಗ ಅವ್ರದ್ದೊಂದ್ ಸ್ವಲ್ಪ ಅವ್ರ ಕೈನು ಬಿದ್ದಾಗ ನಿಮ್ಗೆ ಇನ್ನೂ ರಿಲೀಫ್ ಅಂತ ಅನ್ಸುತ್ತೆ. ನಿಮ್ದು ಹೊಸ ಹೊಸ ಇನ್ನೇನಾದ್ರೂ ಹೊಸದಾಗಿ ಕಲಿಯೋದಾಗ್ಲಿ, ಇನ್ನೇನಾದ್ರೂ ಸ್ಟಾರ್ಟ್ ಮಾಡೋ ವಿಚಾರಗಳಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಆ ವ್ಯಕ್ತಿ ಕಡೆಯಿಂದನೂ ಸಹ. ಈ ರೀತಿ ಚೇಂಜಸ್ ಒಂದು ಪಾಸಿಟಿವ್ ವೇನಲ್ಲಿ ಈ ರೀತಿ ಚೇಂಜಸ್ ಅನ್ನೋದಿದೆ. ಅಂಡ್ ಇನ್ನು ಯಾರೆಲ್ಲ ಥಿಂಕ್ ಮಾಡ್ಕೊಂಡೇ ಇದ್ದೀರಲ್ಲ, ಆದಷ್ಟು ಎಂಡ್ ಮಾಡಿ ಆಕ್ಷನ್ಸ್ ಕಡೆ ಗಮನನ ಕೊಡಿ. ಆಲ್ರೆಡಿ ಆಗಿದೆ ಅನ್ನೋದ್ರ ಕಡೆ ವಿಜುವಲೈಸ್ ಮಾಡಿ. ಅಂಡ್ January 1st 2026 ಬಂದು ನ್ಯೂ ಇಯರ್ ಜೊತೆಗೆ 111 ಗೇಟ್ ಪೋರ್ಟಲ್ ಓಪನ್ ಆಗ್ತಾ ಇದೆ. ಸೊ ಅವತ್ತಿನ ದಿನ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಲ್ಲ, ಇಯರ್ ಫುಲ್ ಹಾಗೆ ಇರುತ್ತೆ. ಓಕೆನಾ? ಸೊ ತುಂಬಾನೇ ಪಾಸಿಟಿವ್ ಆಗಿದೆ. ತುಂಬಾ ಜನಕ್ಕೆ ಇಲ್ಲಿ ತುಂಬಾ ಚೇಂಜಸ್ ಅಂತ ಬರ್ತಾ ಇದೆ. ದುಡ್ಡಿನ ವಿಚಾರವಾಗಿ ಯಾರು ಮೋಸ ಹೋಗಿದ್ರಲ್ಲ, ಈವನ್ ಅವ್ರ ಕಡೆಯಿಂದನೂ ಸಹ ಇಲ್ಲಿ ನಿಮ್ಮ ಹಣ ಅನ್ನೋದು ನಿಮ್ ಕೈ ಸೇರೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಓಕೆನಾ? ಅನ್ನೆಸೆಸರಿ ಟೆನ್ಷನ್ ಅನ್ನೋದನ್ನ ಮಾಡ್ಕೊಳ್ಬಾರ್ದು ಅಷ್ಟೇ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಇದಿಷ್ಟು ನಾನು ಸ್ಟಾರ್ಟಿಂಗ್ ಇಂದ ಕೊಟ್ಟಿರೋದು ಗೈಡೆನ್ಸ್. ಇದು ಒಂದು ನೋಡ್ಬಿಡೋಣ. ಡಾಮಿನೇಟ್ ನೋಡಿ, ಫಸ್ಟ್ ಪ್ರಾಪರ್ ಆಗಿ ಈ ಜಗ್ಲಿಂಗ್ ಮಾಡೋದ್ ಬಿಟ್ಟು ಕರೆಕ್ಟ್ ಆಗಿ ಕ್ವಶನ್ಸ್ ನ ಮಾಡೋದ್ನ ಕಲೀರಿ ಅನ್ನೋದು ಬಂದಿದೆ. ಇನ್ನು ತುಂಬಾ ಜನಕ್ಕೆ ಮಾತಾಡೋದ್ ಹೆಂಗೆ, ಜನಗಳನ್ನ ಹೇಗ್ ಮಾತಾಡ್ಸ್ಬೇಕು, ಅವ್ರನ್ನ ಹೇಗ್ ಕಮ್ಯುನಿಕೇಟ್ ಮಾಡೋದು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಆದಷ್ಟು ಕಮ್ಯುನಿಕೇಟ್ ನ ಹೇಗ್ ಮಾಡ್ಬೇಕು, ಹೇಗ್ ನಿಮ್ ತಲೆನ ಸ್ಮಾರ್ಟ್ ಆಗಿ ಓಡಿಸ್ಬೇಕು ಅನ್ನೋದ್ರ ಕಡೆ ಸ್ವಲ್ಪ ಗಮನನ ಕೊಡಿ. ಅದ್ ಬಿಟ್ರೆ ಬೇರೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಸಡನ್ ಚೇಂಜಸ್ ಇದೆ. ಅಂಡ್ ನೀವೇ ನಿಮ್ ತಪ್ಪುಗಳನ್ನ ತಿದ್ಕೊಂಡು ನೀವು ಸಹ ಇಲ್ಲಿ ಸರಿ ಹೋಗ್ತಾ ಇದ್ದೀರಾ. ಅದರಿಂದ ನೀವು ಎಷ್ಟೋ ಪಾಠಗಳನ್ನ ಕಲ್ತಿದ್ದೀರಾ. ಅಂಡ್ ಫ್ಯಾಮಿಲಿ ಅನ್ನೋದು ತುಂಬಾ ಜನಕ್ಕೆ ಇಲ್ಲಿ ಮ್ಯಾರೇಜ್ 2026 ಮ್ಯಾರೇಜ್ ಅನ್ನೋದನ್ನ ತಗೊಂಡ್ ಬರ್ತಾ ಇದೆ. ಓಕೆನಾ? ಸೊ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ವೇನಲ್ಲಿ. ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ತೀರಾ. ಅಂಡ್ ಕಳ್ಕೊಂಡಿರೋ ಪ್ರೀತಿನ ಪಡ್ಕೊಳ್ತಿದ್ದೀರಾ. ಇನ್ನು ಯಾರಿಗೆಲ್ಲ ಮದ್ವೆ ಆಗಿಲ್ಲಲ್ಲ, ತುಂಬಾ ಜನಕ್ಕೆ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಸೊ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿರ್ಬೋದು, ಸಡನ್ ವಿಶಸ್ ಆಗಿರ್ಬೋದು. ಈ ರೀತಿ ನೀವು ಮರ್ತೇ ಬಿಟ್ಬಿಟ್ಟಿರ್ತೀರ ಕೆಲವು ವ್ಯಕ್ತಿಗಳನ್ನ, ನಿಮಗೆ ಗೊತ್ತೇ ಇರೋದಿಲ್ಲ. ಆ ತರದ ವ್ಯಕ್ತಿ ಕಡೆಯಿಂದ ಇನ್ನೇನಾದ್ರು ವಿಶಸ್ ಆಗಿರ್ಬೋದು ಅಥವಾ ಮೆಸೇಜ್ ಬಂದು ಮತ್ತೆ ಕಾಂಟ್ಯಾಕ್ಟ್ ಆಗಿ ರಿಯೂನಿಯನ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆದಷ್ಟು ಪಾಸಿಟಿವಿಟಿನೇ ಥಿಂಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.